ಕರ್ನಾಟಕ ಮರಾಠ ಸಮುದಾಯಗಳ ಏನು ಸಮಾಜದವರೆಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ನಾವು ಇವತ್ತು ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯೂತ್ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ರು ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಅವರನ್ನ ಉಪಮುಖ್ಯಮಂತ್ರಿಗಳಿಗೆ ತೊಗೊಳ್ಳೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಮರಾಠ ಸಮಾಜದ ಪರವಾಗಿ ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಅವರಿಗೆ ಇವಾಗ ಬರೀ ಮರಾಠ ಸಮಾಜದ ಪರವಾಗಿ ಅನ್ನೋದಕ್ಕಿಂತ ನಮ್ಮ ಕಾಶ್ಮೀರದಲ್ಲಿ ಏನು ಪುಲ್ವಾಮಾ ಅಟ್ಯಾಕ್ ಆದಾಗ ಸಹ ನಮ್ಮ ಯೋಧರದಾಗಿರ್ಬೋದು, ನಮ್ಮ ಕರ್ನಾಟಕದ ಜನತೆ ಇರೋದು ಏನು ಬಹಳಷ್ಟು ಜನ ಹುತಾತ್ಮರಾದ್ರು ಅವರ ಒಂದು ಪಾರ್ಥಿವ ಶರೀರನ ನಮ್ಮ ಕರ್ನಾಟಕಕ್ಕೆ ತರಬೇಕಾದ್ರೆ ಬಹಳಷ್ಟು ಅವರು ಕೂಡ ಶ್ರಮ ವಹಿಸಿ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ನಾಯಕರು ಅವತ್ತಿನ ದಿನ ಕಾಶ್ಮೀರಕ್ಕೆ ಹೋಗುವಂಥ ಧೈರ್ಯ ಮಾಡಿ ಏನಾದರೂ ಅವತ್ತಿನ ದಿನ ನಮಗೆಲ್ಲರಿಗೂ ಕನ್ನಡಿಗರಿಗಾಗಿರಲಿ ಕರ್ನಾಟಕಕ್ಕಾಗಲಿ ಅವತ್ತಿನ ದಿನ ಏನಾದರೂ ಸಹಕಾರ ಮಾಡಿದ್ದಾರೆ ಅಂತಂದರೆ ಅದು ಏಕೈಕ ನಾಯಕ ಸಂತೋಷ್ ಲಾಡ್ ಅವರು ಮಾತ್ರ ಇವತ್ತಿನ ದಿನ. ಇದಷ್ಟೇ ಅಲ್ಲ, ಅವರ ಒಂದು ಫೌಂಡೇಶನ್ ವತಿಯಿಂದ ಅವರ ಒಂದು ಸ್ವಂತ ಒಂದು ಹಣಕಾಸಿನಲ್ಲಿ ಬಹಳಷ್ಟು ಬೋರ್ಗಳನ್ನ ಕೊಡಿಸ್ಕೊಡುವಂಥದ್ದಾಗಿರಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವ್ರ ಫೌಂಡೇಶನ್ ವತಿಯಿಂದ ಬಹಳಷ್ಟು ಧನ ಸಹಾಯ ಅಂತಂದರೆ ಅವರಿಗೆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದಾಗಿರಲಿ, ಪ್ರತಿ ಪುರಸ್ಕಾರಗಳು ಕೊಡುವಂಥದ್ದಾಗಿರಲಿ, ಅಥವಾ ಬಹಳಷ್ಟು ಸಮುದಾಯ ಭವನಗಳು ಅಥವಾ ಎಲ್ಲ ಥರದ ಮಠ ಮಾನ್ಯಗಳಿಗಾಗಿರಲಿ ಎಲ್ರಿಗೂ ಬಹಳಷ್ಟು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತಿನ ದಿನ ಸಂತೋಷ್ ಲಾಡ್ ಅವರು ನಿಂತಿದ್ದಾರೆ. ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹ ಮಾಡ್ತಾ ಇದ್ದೀವಿ. ಬೇಕು ಅಂತ ಆಗ್ರಹವನ್ನ ಶಿವಮೊಗ್ಗ ಜಿಲ್ಲೆಯ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ಉದ್ದೇಶ ಇಷ್ಟನೇ, ಯಾಕಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಅವ್ರು ಗಟ್ಟಿಯಾಗಿಲ್ಲ, ಎಲ್ಲಾ ಸಮುದಾಯದವರೆಗೂ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಏನಾದ್ರೂ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಸರ್ ಅವ್ರನ್ನ ಕಂಡಂತ ಸಂದರ್ಭದಲ್ಲಿ ಮತ್ತೊಬ್ಬ ನಾಯಕ ಯಾರಾದ್ರೂ ಇಡೀ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿದಾರಂದ್ರೆ ಅದು ಸಂತೋಷ್ ಲಾಡ್ ಅವರು. ಹಾಗಾಗಿ ನಾವೆಲ್ಲರೂ ಕೂಡ ಇವಾಗ ಆಗ್ರಹ ಮಾಡ್ತಾ ಇರೋದು ಒಂದೇ ಉದ್ದೇಶ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು, ಸಚಿವ ಸಂಪುಟದಲ್ಲಿ ಸೇರಿಸಲೇಬೇಕು ಅಂತ ಹೇಳಿ ಇಡೀ ಮರಾಠ ಸಮುದಾಯದ ವತಿಯಿಂದ ನಾವಿಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ, ದಯಮಾಡಿ ಮಾಡ್ಕೊಡಿ ಅಂತ ಹೇಳಿ, ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ.